ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ತುಂಬ ಲೋ ಬಜೆಟ್ ಒಂದು ಮನೆನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಒಳ್ಳೆ ಲೇಔಟು, ತುಂಬಾ ಚೆನ್ನಾಗಿರೋ ಜಾಗ, ಫುಲ್ ಡೆವಲಪ್ಮೆಂಟ್ ಆಗಿರೋ ಜಾಗ ಇಲ್ಲಿ. ಆಮೇಲೆ ನೋಡಿ ತೋರಿಸ್ತೀನಿ, ರೋಡ್ಗಳು ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ರೋಡು ಕೂಡ 30 ಫೀಟ್ ರೋಡ್ ಇದ್ದಾವೆ. ಸೊ ಅಂಥ ಜಾಗದಲ್ಲಿ ಇರೋ ಒಂದು ಲೋ ಬಜೆಟ್ ಮನೆನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಅಂದ್ರಳ್ಳಿ ಹತ್ರ ಇರೋ ಒಂದು ಪ್ರಾಪರ್ಟಿ ಇದು. ಆ ಅಂದ್ರಳ್ಳಿ ಇರೋ ಒಂದು ಪ್ರಾಪರ್ಟಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ಪ್ರಾಪರ್ಟಿ ಈಗ ಸೇಲ್ಗಿರೋದು. ಇದು ಹೊಸ ಬಿಲ್ಡಿಂಗು. ಇದರ ಮೆಷರ್ಮೆಂಟು 15ಕ್ಕೆ 40. ಮೆಷರ್ಮೆಂಟ್ ಬಂದ್ಬಿಟ್ಟು 15ಕ್ಕೆ 40, ಟೋಟಲ್ 600 ಸ್ಕ್ವೇರ್ ಫೀಟು. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಫಸ್ಟಲ್ಲಿ 2 BHK ಬರುತ್ತೆ. ಇದು ವೆಸ್ಟ್ ಫೇಸ್ ಸೈಟು, ನಾರ್ತ್ ಡೋರು ಅವೈಲಬಲ್ ಇದೆ ಈ ಒಂದು ಪ್ರಾಪರ್ಟಿಯಲ್ಲಿ. ನೋಡಿ ಫ್ರೆಂಡ್ಸ್, ಮನೆ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಳಗಡೆ ಎಲ್ಲ ಇಂಟೀರಿಯರ್ ಆಗಿದೆ. ಪ್ರತಿಯೊಂದು ವರ್ಕು ಕೂಡ ತುಂಬಾ ಕ್ವಾಲಿಟಿಯ ವರ್ಕು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಮನೆ. ನೋಡಿ, ಈಗ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ಆರಾಮ್ಸೆ ಒಂದು ಕಾರ್ನ ನಿಲ್ಸ್ಕೊಬೋದು. ನೀವು ಹೊರಗಡೆ ಕೂಡ ನಿಲ್ಸ್ಕೊಬೋದು, ಏನು ತೊಂದರೆ ಇಲ್ಲ, ಅಲ್ಲೂ ಕೂಡ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಒಂದು 2 ಬೈಕು, ಒಂದು ಕಾರ್ನ ಬೇಕಾದ್ರೆ ನಿಲ್ಸ್ಕೊಬೋದು ನೀವು. ಆಮೇಲೆ ಇಲ್ಲಿ ಮೆಟ್ಲು ಕೆಳಗಡೆ ಪ್ರಾವಿಷನ್ಸ್ ಕೂಡ ಕೊಟ್ಟಿದ್ದಾರೆ ಗ್ಯಾಸ್ ಲೈನ್ಗೆ. ಆಮೇಲೆ ಏನಾದರೂ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೂ ಜಾಗ ಅಲ್ಲಿ ಅವೈಲಬಲ್ ಇದೆ. ನೋಡಿ, ಪ್ಯಾಸೇಜ್ ಬಂದ್ಬಿಟ್ಟು ಒಂದು 3 ಫೀಟ್ ಪ್ಯಾಸೇಜ್ ಇದೆ. ಪ್ಯಾಸೇಜ್ಗೂ ಕೂಡ ಗ್ರಾನೈಟ್ನ ಹಾಕಿದ್ದಾರೆ, ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಗ್ಲಾಸಿ ಫಿನಿಶಿಂಗ್ ಇರೋ ಗ್ರಾನೈಟ್ ಕೂಡ, ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈಗ ಏನೋ ಸ್ವಲ್ಪ ಎಲ್ಲ ನೀಟಾಗಿ ಮಾಡಿರೋದ್ರಿಂದ ನಿಮಗೆ ಇನ್ನೂ ಲುಕ್ ಚೆನ್ನಾಗಿ ಕೊಡ್ತಾ ಇದೆ. ಅದು ಪಳ ಹೊಳಿತಾ ಇದೆ ಅದು. ನೋಡಿ ಫ್ರೆಂಡ್ಸ್, ಈಗ ನಾನು ಸಂಪ್ ತೋರಿಸ್ತೀನಿ. ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 14,000 ಲೀಟರ್ ಕೆಪಾಸಿಟಿ, ಅಂದರೆ ಹತ್ತತ್ರ ಒಂದು 3 ಟ್ಯಾಂಕರ್. ಈ 600 ರೂಪಾಯಿಗೆ ಒಂದು ಟ್ಯಾಂಕರು ನೀರು ಬರುತ್ತೆ. ಆ ಥರ ಒಂದು 3 ಟ್ಯಾಂಕರು, 5,000 ಲೀಟರ್ ಟ್ಯಾಂಕರ್ದು 3 ಟ್ಯಾಂಕರ್ ಇಡಿಸೋ ಕೆಪಾಸಿಟಿ ಆ ಒಂದು ಸಂಪ್ಗೆ ಇದೆ, ಆ ಸಂಪಲ್ಲಿ ಇದೆ. ನೋಡಿ, ಹಂಗೆ ಸೆಟ್ ಬ್ಯಾಕ್ ತೋರಿಸ್ತಾ ಇದ್ದೀನಿ. ಸೆಟ್ ಬ್ಯಾಕು ನಿಮಗೆ 1 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಾನು ಸಂಪು ತೋರಿಸ್ಬೇಕಾದ್ರೆ ನೀರು ಕೂಡ ಬರ್ತಾಯಿತ್ತು ನಿಮಗೆ, ಹಂಗಾಗಿ ಇಲ್ಲಿ ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು ನೀರಿಗೆ. ಬನ್ನಿ, ಈಗ ಗ್ರೌಂಡ್ ಫ್ಲೋರಲ್ಲಿರೋ ಸಿಂಗಲ್ BHK ಮನೆ ತೋರಿಸ್ತೀನಿ. ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಕಸ್ಟಮರ್ ಟೇಸ್ಟ್ಗಳು ಯಾವ ರೀತಿ ಇದೆ ಅಂತ ಚೆನ್ನಾಗಿ ಓನರು ಅರ್ಥಕೊಂಡಿರೋದ್ರಿಂದ ಪ್ರತಿಯೊಂದು ಪಾಯಿಂಟೂ, ಪ್ರತಿಯೊಂದು ಜಾಗನೂ ಎಲ್ಲೆಲ್ಲಿ ಏನೇನು ಬರಬೇಕು ಎಲ್ಲ ನೀಟಾಗಿ ನೋಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಡಿ, TV ಕ್ಯಾಬಿನೆಟ್ ಅವೈಲೇಬಲ್ ಇದೆ ಈ ಒಂದು ಗ್ರೌಂಡ್ ಫ್ಲೋರ್ ಸಿಂಗಲ್ BHK ಮನೆಯಲ್ಲಿ. ಹಾಲು ಕೂಡ ಒಂದು 12x12 ಹಾಲು, ಆ ಒಂದು ಮೆಜರ್ಮೆಂಟಲ್ಲಿ ಹಾಲು ಬಂದಿದೆ. ಪ್ಲಸ್ POP ಕೂಡ ಪ್ರೊವೈಡ್ ಮಾಡಿದ್ದಾರೆ.
ಫ್ರೆಂಡ್ಸ್ ಇದು ಓನರ್ ಕೋಟಿಂಗ್ ಪ್ರೈಸು ಈಗಲೇ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 64 ಲಕ್ಷ 64 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ. ಈ ಒಂದು ಏರಿಯಾದಲ್ಲಿ ನಿಮಗೆ ಸೈಟ್ ವ್ಯಾಲ್ಯೂ ಬಂದ್ಬಿಟ್ಟು 6ರಿಂದ 7 ಸಾವಿರ, ಒಂದು ಸ್ಕ್ವೇರ್ ಫೀಟ್ಗೆ 6ರಿಂದ 7 ಸಾವಿರ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಹಂಗಾಗಿ ನೀವು ಏನು 6.5 ಒಂದು ಸ್ಕ್ವೇರ್ ಫೀಟ್ಗೆ ಅಂದ್ಕೊಂಡು 600 ಅಡಿಗೆ ನಿಮಗೆ ಹತ್ತತ್ರ 40 ಲಕ್ಷ ಬರೀ ಸೈಟ್ ವ್ಯಾಲ್ಯೂ ಆಗುತ್ತೆ. ಇನ್ನು ಉಳಿದಿದ್ದ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಬಂದ್ಬಿಟ್ಟು 602 ಅಂದರೆ ಟೋಟಲ್ ನಿಮಗೆ ಚದರ ಬಂದ್ಬಿಟ್ಟು 12 ಚದರ ಬರುತ್ತೆ. ಈ ಒಂದು ಬಿಲ್ಡಿಂಗಲ್ಲಿ 12 ಚದರಕ್ಕೆ 2 ಲಕ್ಷ ಅಂದ್ಕೊಂಡು 24 ಲಕ್ಷ. ಸೊ 40 + 24 64 ಲಕ್ಷ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ಅವ್ರು ಏನು ಪ್ರಾಪರ್ಟಿ ವ್ಯಾಲ್ಯೂ ಹೇಳಿದಾರೋ ಬಿಲ್ಡಿಂಗ್ ವ್ಯಾಲ್ಯೂ ಅದು ಅವ್ರು ಹೇಳಿರೋ ತಕ್ಕನಾಗಿ ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ಬರ್ತಾ ಇದೆ. ಸೊ ಹಂಗಾಗಿ ಇದು ನಿಮಗೆ ತುಂಬಾ ವರ್ತ್ ವ್ಯಾಲ್ಯೂ ಅಂತಲೂ ಹೇಳ್ಬೋದು, ವರ್ತ್ ಅಮೌಂಟ್ ಅಂತಲೂ ಹೇಳ್ಬೋದು. ಸೊ ಯಾರ್ಯಾರೆಲ್ಲ ನನಗೆ ಲೋ ಬಜೆಟಲ್ಲಿ ಸಿಂಪಲ್ಲಾಗಿ ಗ್ರೌಂಡು ಆಮೇಲೆ ನಮಗಿರೋಕ್ಕೆ ಒಂದು ಡಬಲ್ BHK ಮನೆ ಬೇಕು, ಒಂದು ಒಳ್ಳೆ ಏರಿಯಾದಲ್ಲಿ ಬೇಕು, ಡೆವಲಪ್ಮೆಂಟ್ ಆಗಿರೋ ಏರಿಯಾದಲ್ಲಿ ಬೇಕು ಅನ್ನೋರಿಗೆ ಈ ಮನೆ ಮಾತ್ರ ಅಲ್ಟಿಮೇಟ್ ಮನೆ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಆಲ್ಮೋಸ್ಟ್ ಇಷ್ಟಪಡಲ್ಲ, 15ಕ್ಕೆ ಹೇಳ್ಬೋದು. ಆದರೆ ಈ ಮನೆ ನೋಡೋದು ನೀವು ಒಂದ್ಸರಿ ಲೈವಾಗಿ ಬಂದು ನೋಡಿಬಿಟ್ರೆ ಈ ಮನೆ 100% ನಿಮ್ಗೆ ಇಷ್ಟ ಪಟ್ಟೇ ಪಡ್ತೀರಾ. ಯಾಕಂದರೆ ಒಂದು ಸ್ಯಾನಿಟ್ರಿಯಿಂದ ಇಟ್ಕೊಂಡು ರೋಡಿಂದ ಇಟ್ಕೊಂಡು ಮನೆ ಇರೋ ಏರಿಯಾ ಇಟ್ಕೊಂಡು ಪ್ರತಿಯೊಂದು ತುಂಬಾ ಚೆನ್ನಾಗಿರೋ ಜಾಗ ಮನೆ ಇದು. ಹಂಗಾಗಿ ಇದು ನಿಮಗೆ 100% ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ಕಾಮನ್ ಬಾತ್ರೂಮ್ ಇದು, ವೆಸ್ಟರ್ನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಅಲ್ಲಿ. ಈಗ ನೋಡಿ, ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಮೇಯ್ನ್ಲಿ ಇಲ್ಲಿ ಫೋಕಸ್ ಆಗ್ತಾ ಇರೋದು ಗ್ಲಾಸಿ ಫಿನಿಶಿಂಗ್ ಇರೋ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಿಗೆ. ಅದು ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್, ಇದು ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ನಿಮಗೆ ಅಪ್ಕಮಿಂಗ್ ಈ ಖಾತಾ ಪ್ರಾಪರ್ಟಿ ಆಗುತ್ತೆ. ನಿಮಗೆ ಬಸ್ ಸ್ಟಾಪ್ಗೆ ಒಂದು 0.5 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಬಸ್ ಸ್ಟಾಪ್ಗೆ 0.5 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಬಸ್ ಸ್ಟಾಪ್ಗೆ. ಆ ಬಸ್ ಸ್ಟಾಪಿಂದ ನೀವು ಬ್ಯಾಂಗ್ಳೂರಲ್ಲಿರೋ ಯಾವ ಏರಿಯಾಗೆ ಬೇಕಾದರೂ ನೀವು ಜರ್ನಿ ಮಾಡ್ಬೋದು. ಕಂಪ್ನಿ ಕ್ಯಾಬ್ಗಳು ಇಲ್ಲಿಗೆ ನಿಮಗೆ ಡೋರ್ ಪಿಕಪ್ಗೆ ಅವೈಲೇಬಲ್ ಇರ್ತವೆ. ತುಂಬ ಔಟ್ಸೈಡ್ ಏರಿಯಾ ಏನಲ್ಲ ಇದು, ಬ್ಯಾಂಗ್ಳೂರಿಂದ ಔಟ್ಸೈಡ್ ಏರಿಯಾ ಏನಲ್ಲ. ಹಾಗಾಗಿ ನಿಮಗೆ ಡೋರ್ ಪಿಕಪ್ ಕಂಪ್ನಿ ಕಡೆಯಿಂದ 100% ಅವೈಲೇಬಲ್ ಇರುತ್ತೆ ಈ ಒಂದು ಏರಿಯಾದಲ್ಲಿ. ನಿಮಗೆ ಮೆಟ್ರೋ ಸ್ಟೇಷನ್ ಈ ಒಂದು ಏರಿಯಾದಿಂದ ಮೆಟ್ರೋ ಸ್ಟೇಷನ್ಗೆ ನೋಡ್ತೀನಿ ಅಂದರೆ ಇಲ್ಲಿಂದ ಒಂದು 6 to 7 ಕಿಲೋಮೀಟರ್ಸಲ್ಲಿ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬರುತ್ತೆ, ಜಾಳಲಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಬರುತ್ತೆ, ಇಲ್ಲಾಂದರೆ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ. ನಿಮಗೆ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಬೇಕು ಅಂದರೆ ಈ ಕಡೆ ಮಾಗಡಿ ರೋಡಲ್ಲಿ ಹೇರೋಹಳ್ಳಿ, ಸುಂಕದಕಟ್ಟೆ, ಅಂಜನಾನಗರ, ತುಂಗಾನಗರ, ಬ್ಯಾಡಳ್ಳಿ ಈ ಒಂದು ಏನು ಮಾಗಡಿ ರೋಡ್ ಸ್ಟಾಪ್ಗಳಲ್ಲಿ ಅಪ್ಕಮಿಂಗ್ ಮೆಟ್ರೋ ಅವೈಲೇಬಲ್ ಇರುತ್ತೆ. ಪಾರ್ಕಿಂಗ್ ಮಾತ್ರ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಫ್ಲೋರಿಂಗ್ ಬಂದ್ಬಿಟ್ಟು ಗ್ಲಾಸಿ ಫಿನಿಶಿಂಗ್ ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ 3 ಫೀಟ್ ಪ್ಯಾಸೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ, ದಯವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ.
ಯಾಕಂದರೆ ನಾನು ಪಿನ್ ಟು ಪಿನ್ ಈ ಒಂದು ಮನೆಯ ಕಂಪ್ಲೀಟ್ ಡೀಟೇಲ್ಸು ವಿಡಿಯೋದಲ್ಲೂ ತೋರಿಸಿರ್ತೀನಿ, ಡೀಟೇಲ್ಸು ಕೊಟ್ಟಿರ್ತೀನಿ. ನೀವು ಒಂದ್ಸರಿ ವಿಸಿಟ್ ಮಾಡಿ ಕಣ್ಣಾರೆ ನೋಡಿದಾಗ ನಿಮಗೆ ಇನ್ನೂ ಇಷ್ಟ ಆಗುತ್ತೆ. ಹಾಗಾಗಿ ವಿಡಿಯೋ ನೋಡಿದ ತಕ್ಷಣ ನಿಮ್ಗಲ್ದೇ ಇದ್ರೂ ಬೇರೆಯವ್ರಿಗೆ ಯಾರಿಗಾದರೂ ಪ್ರಾಪರ್ಟಿ ಮನೆ ನೋಡ್ತಾ ಇದ್ದರೆ, ಈ ಥರ ಕಮ್ಮಿ ಬಜೆಟಲ್ಲಿ ನೋಡ್ತಾ ಇದ್ದರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ತೋರಿಸಿ, ಆಮೇಲೆ ಒಂದ್ಸರಿ ವಿಸಿಟ್ ಮಾಡಿ, ಆಮೇಲೆ ನಿಮ್ಗೆ ಇಷ್ಟ ಆದರೆ ಇದನ್ನು ಬೈ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರಲ್ಲಿರೋ ಡಬಲ್ ಬೆಡ್ರೂಮ್ ಮನೆ ತೋರಿಸ್ತಾ ಇದ್ದೀನಿ. ನೋಡಿ, POP ಪ್ರೊವೈಡ್ ಮಾಡಿದ್ದಾರೆ, TV ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ, ಒಂದು ಸೈಡ್ ವಾಲ್ಗೆ ರಾಯಲ್ ಪೇಂಟ್ ಮಾಡಿದ್ದಾರೆ. ಡೋರ್ಗಳು ಬಂದು ಮೇನ್ ಡೋರು ಅಂದರೆ ಓನರ್ಗಿರೋಕ್ಕೆ, ಅಂದರೆ ಈ ಫಸ್ಟ್ ಫ್ಲೋರಲ್ಲಿರೋ ಡಬಲ್ ಬೆಡ್ರೂಮ್ ಮನೆಗೆ ಡೋರು, ಮೇನ್ ಡೋರು ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಪೂಜಾ ರೂಮ್ ಡೋರ್ ಕೂಡ ಟೀಕ್ ವುಡ್ ಡೋರೇ ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದರದ್ದು ಕೋಟಿಂಗ್ ಪ್ರೈಸ್ ಆಲ್ರೆಡಿ ಹೇಳಿದ್ದೀನಿ, 64 ಲಕ್ಷ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಪ್ರಾಪರ್ಟಿ ಅಲ್ದಲೇ ಇದೇ ಬಜೆಟಲ್ಲಿ ನಿಮಗೆ ಗಂಗೊಂಡನಹಳ್ಳಿಯಲ್ಲಿ 30-40 ಒಂದು ಡೂಪ್ಲೆಕ್ಸ್ ಮನೆ, ಅಂದರೆ 70 ಲ್ಯಾಕ್ಸ್ಗೆ ಅದು ಆ ಮನೆ ಒಂದು ಅವೈಲಬಲ್ ಇದೆ. ಯಾರಾದರೂ ಆ ಕಡೆ ಏರಿಯಾದಲ್ಲಿ ಗಂಗೊಂಡನಹಳ್ಳಿ, ಮಾದನಾಯಕನಹಳ್ಳಿ, ಲಕ್ಷ್ಮೀಪುರ, ಈ ವೈಕುಂಠ ಬಾರ್ ಸರ್ಕಲ್ ಕಡೆಗೆ ಯಾರಾದರೂ ಪ್ರಾಪರ್ಟಿ ನೋಡ್ತಾ ಇದ್ದರೆ ಆ ಒಂದು ಡೂಪ್ಲೆಕ್ಸ್ ಮನೆ 70 ಲಕ್ಷಕ್ಕೆ ಅವೈಲಬಲ್ ಇದೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಆ ಒಂದು ಪ್ರಾಪರ್ಟಿ ನೋಡಬೇಕು ಅಂದ್ರೂ ಕೂಡ ನನಗೆ ಕಾಲ್ ಮಾಡ್ಬೋದು. ಅದೇ ಥರ ಇದೇ ಬಜೆಟಲ್ಲಿ ಇದೇ 15ಕ್ಕೆ 40 ಇನ್ನೊಂದು ಪ್ರಾಪರ್ಟಿ ಅದೇ ಮಾದನಾಯಕನಹಳ್ಳಿ ಸರೌಂಡಿಂಗಲ್ಲಿ ಕೂಡ ಅವೈಲಬಲ್ ಇದೆ. ಅದು ಈಸ್ಟ್ ಫೇಸು ಸೈಟು ಆಗಿರುತ್ತೆ, CMC ಲಿಮಿಟಲ್ಲಿ ಬರುತ್ತೆ. ಅದು ಕೂಡ ಪ್ರೈಸ್ ಬಂದ್ಬಿಟ್ಟು 60 ಲಕ್ಷ ಹೇಳ್ತಾ ಇದ್ದಾರೆ. ಅದು ಇಂಟೀರಿಯರು ಪ್ರತಿಯೊಂದು ಕಂಪ್ಲೀಟ್ ಮಾಡಿದ್ದಾರೆ. ಯಾರಾದರೂ ಆ ಪ್ರಾಪರ್ಟಿ ನೋಡ್ತೀನಿ ಅಂದರೂ ಕೂಡ ನನಗೆ ಕಾಲ್ ಮಾಡ್ಬೋದು. ಸೊ ಇವೆಲ್ಲ ಈ ಮೂರು ನಾನೇನು ಪ್ರಾಪರ್ಟಿ ಹೇಳಿದ್ನೋ ಈ ಮೂರು ನಿಮಗೆ ಒಂದು ಕೈಗೆಟ್ಕೋ ಬಲೆ ಅಂತಲೇ ಹೇಳ್ಬೋದು ಇದ್ದಿದ್ರಲ್ಲಿ, ಈ ಒಂದು ಇದರಲ್ಲಿ. ಸೊ ಈ ಮೂರು ಪ್ರಾಪರ್ಟಿ ನೋಡ್ತೀನಿ ಅಂದರೂ ಕೂಡ ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಏನು ಹೇಳ್ತಾ ಇದ್ದೀನಿ, ಈ ಬಜೆಟ್ಗಿಂತ ಕಮ್ಮಿ ಬಜೆಟಲ್ಲಿ ಈ ಏರಿಯಾದಲ್ಲಿ ನಿಮಗೆ ಬೇರೆ ಸಿಗೋದು ತುಂಬಾ ಕಷ್ಟ ಇದೆ. ತುಂಬ ಕಡಿಮೆ ಮನೆ ಅವೈಲಬಲ್ಗಳಿದ್ದಾವೆ ಇಷ್ಟು ಲೋ ಬಜೆಟಲ್ಲಿ. ಸೊ ಹಂಗಾಗಿ ಯಾರು ಬಂದು ವಿಸಿಟ್ ಮಾಡ್ತಿರೋ ಬೇಗ ನಿಮ್ಮ ಡಿಸಿಷನ್ಗಳನ್ನ ತಗೊಂಡು ಬೈ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಡೆವಲಪ್ಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಏನು ಬಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಪ್ರತಿಯೊಂದು ಅವೈಲಬಲ್ ಇದೆ ಈ ಒಂದು ಮನೆಯಲ್ಲಿ, ಈ ಒಂದು ಜಾಗದಲ್ಲಿ ಕೂಡ. ಸೊ ಹಂಗಾಗಿ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಬಾತ್ರೂಮ್ ಬಂದ್ಬಿಟ್ಟು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಇಲ್ಲಿ ಕೂಡ ಫಸ್ಟ್ ಫ್ಲೋರಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ, ಓನ್ಲಿ ಒಂದು ಬಾತ್ರೂಮ್ ಮಾತ್ರ ಅವೈಲಬಲ್ ಇರುತ್ತೆ ಈ ಒಂದು ಪ್ರಾಪರ್ಟಿಯಲ್ಲಿ. ನೋಡಿ, ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ.
ನೋಡಿ ವಾರ್ಡ್ರೋಬ್ಸ್ ಎಲ್ಲ ನಾನು ಓಪನ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ. ಒಂದು 4-5 ಸ್ಟೆಪ್ ಮಾಡಿದ್ದಾರೆ ಇದರಲ್ಲಿ. ಎದುರುಗಡೆ ವಾಲ್ಗೆ ಇಲ್ಲಿ ರಾಯಲ್ ಪೇಂಟ್ ಮಾಡಿದ್ದಾರೆ, ರೋಸ್ ಕಲರಲ್ಲಿ. ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ, ಲಿವಿಂಗ್ ಏರಿಯಾ ಹಾಲ್ದು. %% ಓಪನ್ ಆಗಿ ಹೇಳ್ತೀನಿ, ಈ ಪ್ರಾಪರ್ಟಿ ಏನು ನಾನು ವಿಡಿಯೋ ಹಾಕಿದ್ಮೇಲೆ 100% 100 ಜನ ನೋಡಿರ್ತಾರೆ, 100 ಜನ ವಿಸಿಟ್ ಮಾಡ್ತಾರೆ. ಇದು ನಿಲ್ಲೋದಿಲ್ಲ, ಬೇಗ ಸೇಲ್ ಆಗೋ ಮೂಮೆಂಟ್ ಜಾಸ್ತಿನೇ ಇದೆ. ಹಂಗಾಗಿ ನನ್ನ ರಿಕ್ವೆಸ್ಟು, ಎಷ್ಟು ಬೇಗ ನೋಡ್ತಿರೋ ಅಷ್ಟು ಬೇಗ ವಿಸಿಟ್ ಮಾಡಿ. ನಿಮಗೆ ರಿಜಿಸ್ಟ್ರೇಷನ್ ಆರಾಮ್ಸೆ ಆಗುತ್ತೆ. ನೀವು ಅಗ್ರಿಮೆಂಟ್ ಹಾಕೊಂಡು ರಿಜಿಸ್ಟ್ರಿಗೆ ಹೋಗೋ ಟೈಮ್ ಅಷ್ಟೊತ್ತಿಗೆ ಆಲ್ರೆಡಿ ಈ ಖಾತಾಗೆ ಅಪ್ಲೈ ಮಾಡಿದ್ದಾರೆ. ಇನ್ನೊಂದು 20 ಡೇಸಲ್ಲಿ ಈ ಖಾತಾನೂ ಬರುತ್ತೆ. ಹಂಗಾಗಿ ನಿಮಗೆ ಈ ಖಾತಾ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಏನು ಚಿಂತೆ ಇರೋದಿಲ್ಲ. 100% ಎಲ್ಲ ರೆಡಿ ಇರುತ್ತೆ ಡಾಕ್ಯುಮೆಂಟ್ಸು. ಸೊ ಆವಾಗ ನೆಕ್ಸ್ಟು ವಿತಿನ್ ಎ ಟೈಮಲ್ಲಿ ನೀವು ರಿಜಿಸ್ಟ್ರಿಗೆ ಹೋಗ್ಬೋದು. ಬನ್ನಿ ಈಗ ಟೆರೇಸ್ ತೋರಿಸ್ತಾ ಇದ್ದೀನಿ. ನೋಡಿ ಇದಕ್ಕೆ ನೀವು ಬಂದು ಡ್ಯಾಮ್ ಪ್ರೂಫ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆವಾಗ ಲೀಕೇಜ್ ಏನಾದರೂ ಒಂದು 20-30 ಇಯರ್ಸ್ ಆದಮೇಲೆ ಲೀಕೇಜ್ ಪ್ರಾಬ್ಲಮ್ ಬರ್ಬೋದು. ಆ ಒಂದು ಇದಕ್ಕೋಸ್ಕರ ಡ್ಯಾಮ್ ಪ್ರೂಫ್ ಹೊಡಿಸ್ಬಿಟ್ರೆ ಇನ್ನೂ ಅದು ನೀಟಾಗಿರುತ್ತೆ, ಯಾವುದೇ ಥರದ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಇರಲ್ಲ. ನೋಡಿ ಸುತ್ತಮುತ್ತ ಏರಿಯಾ ತೋರಿಸ್ತಾ ಇದ್ದೀನಿ, ಜಾಗ ತೋರಿಸ್ತಾ ಇದ್ದೀನಿ. ಒಂದೊಂದು ಕಡೆ ಮನೆ ಚೆನ್ನಾಗಿರುತ್ತೆ, ಪ್ರಾಪರ್ಟಿ ಚೆನ್ನಾಗಿರುತ್ತೆ, ಆದರೆ ರೋಡ್ಗಳು ಸರಿ ಇರೋದಿಲ್ಲ, ಸುತ್ತಮುತ್ತ ಮನೆಗಳು ಇರೋದಿಲ್ಲ. ಆದರೆ ಇಲ್ಲಿ ಆ ಥರ ಮೈನಸ್ ಪಾಯಿಂಟ್ ಅನ್ನೋದು ಯಾವುದೂ ಕೂಡ ಈ ಒಂದು ಜಾಗದಲ್ಲಿ ಇಲ್ಲ, ಈ ಒಂದು ಮನೆಯಲ್ಲೂ ಕೂಡ ಇಲ್ಲ. ನಿಮಗೆ ಶಾಪಿಂಗ್ ಮಾಲು, ಬಸ್ ಸ್ಟಾಪು, ಅಂಗಡಿಗಳು, ತರಕಾರಿ ತರೋಕೆ ಆಗಲಿ, ಎಲ್ಲ ಒಂದು ವಸ್ತುಗಳು ನಿಮಗೆ ಹತ್ತಿರದಲ್ಲೇ ಅವೈಲೇಬಲ್ ಇರ್ತವೆ. ಫ್ರೆಂಡ್ಸ್, ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಇದು 15ಕ್ಕೆ 40, ಟೋಟಲ್ 600 ಸ್ಕ್ವೇರ್ ಫೀಟು. ವೆಸ್ಟ್ ಫೇಸು ಸೈಟ್ ಆಗಿರುತ್ತೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಫಸ್ಟಲ್ಲಿ 2 BHK ಬರುತ್ತೆ. ಇದು ಬಿ ಖಾತಾ ಪ್ರಾಪರ್ಟಿ ಆಗಿದೆ. ಅಪ್ಕಮಿಂಗ್ ಈ ಖಾತಾ ಪ್ರಾಪರ್ಟಿ ಆಗುತ್ತೆ. ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 64 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಈ ಬಜೆಟ್ ಅಲ್ಲದೆ ಇನ್ನೂ ಬೇರೆ ಬಜೆಟ್ ಮನೆಗಳು ನನ್ನ ಚಾನಲ್ನಲ್ಲಿ ಅವೈಲೇಬಲ್ ಇರ್ತವೆ. ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಇನ್ನೂ ಎಲ್ಲ ವಿಡಿಯೋಗಳನ್ನು ಗಮನಿಸಿ ಅಂತ ಕೇಳ್ಕೊತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.